ಜೈ ಭಾರತ್ ವಂದೇ ಮಾತರಂ. ನಿನ್ನೆಯಷ್ಟೇ ನ್ಯಾಟೋ ಮುಖ್ಯಸ್ಥ ರುಟ್ಟೋ ಅವರು ಭಾರತ, ಬ್ರೆಜಿಲ್, ಚೀನಾಗೆ ಎಚ್ಚರಿಕೆ ಕೊಟ್ಟಿದ್ರು. ರಷ್ಯಾ ಜೊತೆ ತೈಲ ಪರ್ಚೇಸ್ ಮಾಡಿಕೊಂಡ್ರೆ ಹಾಗೆ ವ್ಯಾಪಾರವನ್ನು ಮುಂದುವರಿಸಿಕೊಂಡ್ರೆ ನಿಮ್ಮ ಮೇಲೆ ಸೆಕೆಂಡರಿ ಸ್ಯಾಂಕ್ಷನರಿ ಅಂತ 100% ಸುಂಕ ವಿಧಿಸ್ತೇವೆ ಅಂತ ಒಂದು ಬ್ಲ್ಯಾಕ್ ಮೇಲ್ ಮಾಡಿದ್ರು. ಆದರೆ ಈಗ ಭಾರತದ ಕಡೆಯಿಂದ ಅವರಿಗೆ ಪ್ರತ್ಯುತ್ತರವು ಕೂಡ ನೀಡಿದ್ದೇವೆ. ಭಾರತ ಅವರ ನೀತಿಯನ್ನೇ ಖಂಡಿಸಿದೆ. ಒಂದು ಕಡೆ ಹೇಳ್ತಾರೆ ಅವರು, ಭಾರತ ನೀವು ರಷ್ಯಾದ ಕಡೆಯಿಂದ ಆಯಿಲ್ಗಳನ್ನು ಪರ್ಚೇಸ್ ಮಾಡಬೇಡಿ, ಅವರ ಜೊತೆ ವ್ಯಾಪಾರ ವಹಿವಾಟು ನಡೆಸಬೇಡಿ ಅಂತ. ಮತ್ತೊಂದು ಕಡೆ ಯುರೋಪಿನ ಕೆಲವು ರಾಷ್ಟ್ರಗಳು ಆ ರಷ್ಯಾದಿಂದ ಗ್ಯಾಸನ್ನು ಆಮದು ಮಾಡಿಕೊಳ್ಳುತ್ತಿದ್ದಾರೆ. ಅಷ್ಟೇ ಯಾಕೆ, ನ್ಯಾಟೋ ಸದಸ್ಯ ರಾಷ್ಟ್ರವಾದಂತಹ ಟರ್ಕಿಯು ಕೂಡ ರಷ್ಯಾದ ಜೊತೆ ಈ ವ್ಯಾಪಾರ ವಹಿವಾಟು ಸಂಬಂಧವನ್ನು ಇಟ್ಟುಕೊಂಡಿದೆ. ಅವರಿಂದ ಕಚ್ಚಾ ತೈಲ ಹಾಗೆ ಅನಿಲಗಳನ್ನು ಆಮದು ಮಾಡಿಕೊಳ್ಳುತ್ತಿದೆ. ಇದರ ಬಗ್ಗೆ ನ್ಯಾಟೋ ಆಗಲಿ ಅಮೆರಿಕವಾಗಲಿ ಯಾವುದೇ ರೀತಿಯ ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಅವರಿಗೆ ಕಣ್ಣಿಗೆ ಬಿದ್ದದ್ದೇ ಭಾರತ, ಬ್ರೆಜಿಲ್, ಚೀನಾ. ಅವರಲ್ಲಿ ಡೈರೆಕ್ಟ್ ಆಗಿ ಈ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ವಿದೇಶಾಂಗ ಇಲಾಖೆಯ ವಕ್ತಾರರಾದಂತಹ ರಣಧೀರ್ ಜೈಸ್ವಾಲ್ ಹೇಳ್ತಾರೆ, ಅವರ ಈ ಇಬ್ಬನಿ ನೀತಿಯನ್ನು ನಾವು ಖಂಡಿಸುತ್ತೇವೆ. ಭಾರತದ ರಾಷ್ಟ್ರೀಯ ಹಿತಾಸಕ್ತಿ ಹಾಗೂ ಮಾರುಕಟ್ಟೆಯ ಸನ್ನಿವೇಶಗಳಿಗೆ ಅನುಗುಣವಾಗಿ ನಡೆಯುತ್ತಿದೆ ಅಂತ ಹೇಳಿದರು. ನಮ್ಮ ಜನರ ಇಂಧನವನ್ನು ಪೂರೈಸುವುದು ನಮ್ಮ ಮೊದಲ ಆದ್ಯತೆ. ಈ ರೀತಿ ಹೇಳುವ ಮೂಲಕ ನ್ಯಾಟೋಗೆ ಉತ್ತರ ಕೊಟ್ಟಿದ್ದಾರೆ. 1 ವರ್ಷದ ಹಿಂದೆ ಎಸ್ ಜಯಶಂಕರ್ ಅವರು ಯುರೋಪ್ನಲ್ಲಿ ಇದ್ದಾಗ ಇದೇ ರೀತಿಯ ಒಂದು ಕ್ವಶನ್ ಕೂಡ ಕೇಳಲಾಗಿತ್ತು. ನೀವು ರಷ್ಯಾದಿಂದ ಆಯಿಲ್ಗಳನ್ನು ಪರ್ಚೇಸ್ ಮಾಡೋ ಮೂಲಕ ರಷ್ಯಾ ಹಾಗೂ ಯುಕ್ರೇನ್ ಯುದ್ಧಕ್ಕೆ ನೀವು ಫಂಡ್ ಮಾಡ್ತೀರಿ ಅಂತ ದೊಡ್ಡ ಸ್ಟೇಜ್ನಲ್ಲಿ ಜಯಶಂಕರ್ ಅವರಿಗೆ ಒಂದು ಕ್ವಶನ್ ಕೇಳಲಾಗಿತ್ತು. ಅದಕ್ಕೆ ಉತ್ತರಿಸಿದ ಅವರು, ನಾವು ರಷ್ಯಾದಿಂದ ಖರೀದಿಸುವ ತೈಲಗಳ ಹಣವನ್ನು ಈ ಯುದ್ಧಕ್ಕೆ ಉಪಯೋಗಿಸಿದೆ ಅಂತ ನೀವು ಹೇಗೆ ಹೇಳುತ್ತೀರಾ? ಯುರೋಪಿನ ಕೆಲವು ರಾಷ್ಟ್ರಗಳು ಈ ರಷ್ಯಾದಿಂದ ಅನಿಲಗಳನ್ನು ಪರ್ಚೇಸ್ ಮಾಡುತ್ತಿದ್ದಾರೆ. ಅದು ಈ ಯುದ್ಧಕ್ಕೆ ಫಂಡ್ ಹೋಗುವುದಿಲ್ಲ ಅಂತ ಏನು ಗ್ಯಾರಂಟಿ ಅಂತ ಎಸ್ ಜಯಶಂಕರ್ ಹೇಳುತ್ತಾರೆ. ಆ ನಿರೂಪಕಿಯ ಬಾಯಿ ಮುಚ್ಚಿಸಿ ಬಿಡ್ತಾರೆ. ನಾವು ಯಾರಿಗೂ ರಷ್ಯಾದಿಂದ ಆಯಿಲನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತಿಲ್ಲ. ಮಾರುಕಟ್ಟೆಯಲ್ಲಿ ಯಾರ ಕಚ್ಚಾ ತೈಲಗಳು ಕಡಿಮೆಗೆ ಸಿಗ್ತವೋ ಅವರಿಂದ ಪರ್ಚೇಸ್ ಮಾಡಿ ಅಂತ ಹೇಳುತ್ತೀವಿ. ರಷ್ಯಾ ನಮಗೆ ಕಡಿಮೆ ದರದಲ್ಲಿ ಈ ಕಚ್ಚಾ ತೈಲಗಳನ್ನು ಪೂರೈಸುತ್ತಿದೆ, ಅದಕ್ಕಾಗಿ ನಾವು ಪರ್ಚೇಸ್ ಮಾಡುತ್ತಿದ್ದೇವೆ. ಈ ರೀತಿಯ ಉತ್ತರಗಳು ಇದಕ್ಕಿಂತ ಮುಂಚೆ ಎಸ್ ಜಯಶಂಕರ್ ಅವರು ಕೊಟ್ಟಿದ್ದಾರೆ. ಆದರೂ ಕೂಡ ಭಾರತದ ಆರ್ಥಿಕತೆಯನ್ನು ಡ್ಯಾಮೇಜ್ ಮಾಡಲು ಇದೊಂದು ಅವರಿಗೆ ಕಾರಣ ಸಿಕ್ಕಿದೆ.